ನನ್ನ ಸ್ಟೇಟಸ್ ಬಗ್ಗೆ ಕೇಳ್ತಾರಲ್ಲ, ನಮ್ಮದು ಪ್ರಾದೇಶಿಕ ಪಕ್ಷ. ಅವರು ಒಂದು ಕೆಲಸ ಮಾಡಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಷನ್ ಶುರುವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೋಗಿ ಅದಕ್ಕೆ ಅಧ್ಯಕ್ಷರಾಗಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿನ್ನೆ ಪ್ರತಿಭಟನೆಯಲ್ಲಿ ಸಿಎಂ ಹಾಗೆ ಡಿಸಿಎಂ ಐ ಆಮ್ ಕಾಕ್ರೋಚ್ ಅನ್ನುವಂತಹ ಟಿ ಶರ್ಟ್ ನ ಬಿಡುಗಡೆ ಮಾಡ್ತಾರೆ. ಒಂದು ರಾಷ್ಟ್ರೀಯ ಪಕ್ಷದವರಾಗಿ ಕಾಕ್ರೋಚ್ ಪಾರ್ಟಿ ಟಿ ಶರ್ಟ್ ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಬಗ್ಗೆ ಕೊಟ್ಟಿದ್ದಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ, ಸರ್ ನೀವೇನ್ ಹೇಳ್ತೀರಾ ಅಂತ ಕೇಳಿದಾಗ, ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಪಕ್ಷದ ಕಾರ್ಯಕರ್ತರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸರ್, ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರ್ಯಾಕೆಟಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನ CM DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.